ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಸುದ್ದಿ ಸಮಯ ನ್ಯೂಸ್ ಚಾನಲ್. ಇದು ಡೆನ್ ನೆಟ್ವರ್ಕ್. ನಾನು ಮಹರ್ದ ಡಾಕುಳಿಗಿ. ಮತ್ತೆ ಒಂದಿಷ್ಟು ಹೊಸ ಸುದ್ದಿಗಳನ್ನು ತೆಗೆದುಕೊಂಡು ನಾವು ನಿಮ್ಮ ಮುಂದೆ ಬರ್ತಾ ಇದ್ದೀವಿ. ಈ ದಿನದ ಪ್ರಮುಖ ಹೆಡ್ಲೈನ್ಸ್ಗಳನ್ನು ನೋಡ್ಕೊಂಡು ಬರೋಣ. ಬೀದರ್ನ ಪ್ರತಾಪ್ ನಗರದಲ್ಲಿ ಜರುಗಿದ ಮಹಾರಾಣಾ ಪ್ರತಾಪ್ ಅವರ 486ನೇ ಜಯಂತಿ ಉತ್ಸವ ಆಚರಣೆ. ಭಾರತದ ವೀರ ಶಿರೋಮಣಿ ಪುತ್ಥಳಿಗೆ ಪುಷ್ಪವೃಷ್ಟಿ ಮತ್ತು ಮಾಲಾರ್ಪಣೆ ಮಾಡಿ ಗೌರವ ಸಲ್ಲಿಸಿದ ಪ್ರಫುಲ್ ಕುಮಾರ್ ಪಾಂಡೆ. ಮೊಘಲರ ವಿರುದ್ಧ ಹೋರಾಡಿದ ವೀರನಿಗೆ ಸ್ಮರಿಸಿದ ಯುವಕರು. ಡಾಕ್ಟರ್ ರೇಷ್ಮಾ ಕೌರ್ ಅವರಿಗೆ ಮಲೇಷಿಯಾದ ಕೌಲಾಲಂಪುರದಲ್ಲಿ ಬ್ಲ್ಯಾಕ್ ಸ್ವಾನ್ ಮಹಿಳಾ ಪ್ರಶಸ್ತಿ. ಹಂಗೇರಿಯ ರಾಯಭಾರಿ ಡಾಕ್ಟರ್ ಸ್ಯಾಂಡರ್ ಸಿಪೋಸ್ ಅವರಿಂದ ಪ್ರಶಸ್ತಿ ಸ್ವೀಕಾರ. ಈ ಸಂದರ್ಭದಲ್ಲಿ ಶ್ರೀ ನಾನಕ್ ಜೀರಾ ಸಾಹೇಬ್ ಫೌಂಡೇಶನ್ ಅಧ್ಯಕ್ಷ ಡಾಕ್ಟರ್ ಬಲ್ಬೀರ್ ಸಿಂಗ್ ಭಾಗಿ. ಇಂದಿನ ಒಂದಿಷ್ಟು ವಾರ್ತೆಗಳ ವಿವರಗಳನ್ನು ನೋಡ್ಕೊಂಡು ಬರೋಣ. ಮೊಘಲರ ವಿರುದ್ಧ ಹೋರಾಡಿದ ಹಿಂದೂ ಸ್ವಾಭಿಮಾನಿ, ಭಾರತ ನೆಲದ ಸಂರಕ್ಷಕ, ವೀರ ಶಿರೋಮಣಿ ಮಹಾರಾಣಾ ಪ್ರತಾಪ್ ಅವರ 486ನೇ ವರ್ಷದ ಜಯಂತಿ ಉತ್ಸವವನ್ನು ಬೀದರ್ನ ಪ್ರತಾಪ್ ನಗರದಲ್ಲಿ ಅವರ ಪುತ್ಥಳಿ ಎದುರುಗಡೆ ಯುವ ಮುಖಂಡರು ಹಾಗೂ ರಾಜಪೂತ್ ಕ್ಷತ್ರಿಯ ಸಮಾಜದ ಅಧ್ಯಕ್ಷರು ಆಗಿರತಕ್ಕಂಥ ಪ್ರಫುಲ್ ಕುಮಾರ್ ಪಾಂಡೆ ಅವರ ಅಧ್ಯಕ್ಷತೆಯಲ್ಲಿ ಅತ್ಯಂತ ಅರ್ಥಪೂರ್ಣವಾಗಿ ಮಹಾರಾಣಾ ಪ್ರತಾಪ್ ಅವರ ಜಯಂತಿ ಆಚರಣೆಯನ್ನು ಮಾಡಲಾಯಿತು. ಮಹಾರಾಣಾ ಪ್ರತಾಪ್ ಅವರ ಭಾವಚಿತ್ರಕ್ಕೆ ಅಂದರೆ ಅವರ ಪುತ್ಥಳಿಗೆ ಪೂಜೆಯನ್ನು ಸಲ್ಲಿಸಿದ ಬಳಿಕ ಮಾತನಾಡಿರುವಂಥ ಪಾಂಡೆ ಮಹಾರಾಣಾ ಪ್ರತಾಪ್ ಅವರು ಒಬ್ಬ ಸ್ವಾಭಿಮಾನಿ ಹೋರಾಟಗಾರರಾಗಿದ್ದರು, ಹಿಂದೂ ಧರ್ಮದ ರಕ್ಷಕರಾಗಿದ್ದರು, ಭಾರತದ ಸ್ವಾಭಿಮಾನಿಯಾಗಿ ಬದುಕಿರುವಂತಹ ಅವರು ಮೊಘಲರ ವಿರುದ್ಧ ಹೋರಾಟ ಮಾಡಿದ್ರು ಎಂದು ತಿಳಿಸಿದರು. ಭಾರತದ ಸಂರಕ್ಷಣೆಗೆ ರಾಜಪೂತ್ ಒಂದು ಸಮಾಜದ ಕೊಡುಗೆ ಸಾಕಷ್ಟು ಅಪಾರವಾಗಿದೆ ಎನ್ನುವಂಥ ಮಾತನ್ನು ಕೂಡ ಅವರು ಪ್ರತಿಪಾದನೆ ಮಾಡ್ತಾರೆ. ಈ ನಿಟ್ಟಿನಲ್ಲಿ ಮಹಾರಾಣಾ ಅವರ ಧೈರ್ಯ, ಸ್ಥೈರ್ಯ ಮತ್ತು ಸಾಹಸ ಪ್ರವೃತ್ತಿಯನ್ನು ಯುವಕರು ತಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ಆಚರಣೆಗೆ ತರಬೇಕು, ಸಾಹಸಿ ಪ್ರವೃತ್ತಿಯನ್ನು ಮೈಗೂಡಿಸಿಕೊಂಡು ಬೆಳೆಸಬೇಕು, ವೀರರಾಗಿ ಬದುಕಬೇಕು ಅನ್ನುವಂಥ ಕರೆಯನ್ನು ಅವರು ಕೊಡ್ತಾರೆ. ಬೆಳಗ್ಗೆ ಸಂದರ್ಭದಲ್ಲಿ ಪ್ರತಾಪ್ ನಗರದಲ್ಲಿರುವ ಮಹಾರಾಣಾ ಪ್ರತಾಪ್ ಅವರ ಪುತ್ಥಳಿಗೆ ಮಾಲಾರ್ಪಣೆಯನ್ನು ಮಾಡಿ ಜೈಕಾರಗಳನ್ನು ಕೂಗುತ್ತಾ ರಾಜಪೂತ್ ಕ್ಷತ್ರಿಯ ಸಮಾಜದ ಯುವಕರು, ಹಿರಿಯರು ಗೌರವ ವಂದನೆಯನ್ನು ಸಲ್ಲಿಸಿದರು. ರಾಜಪೂತ್ ಸಮಾಜದ ವತಿಯಿಂದ ಭಾರತ ಸಂಸ್ಕೃತಿ, ಆಚಾರ ವಿಚಾರಗಳನ್ನು ಮೊಘಲರ ದಬ್ಬಾಳಿಕೆಯಿಂದ ಉಳಿಸಿ ಬೆಳೆಸುವಲ್ಲಿ ಪ್ರತಾಪರ ಕೊಡುಗೆ ಅಪಾರವಾಗಿದೆ ಎನ್ನುವಂಥ ಕೂಗು ಕೂಡ ಕೇಳಿಬಂತು. ಶಿವಾಜಿ ಮಹಾರಾಜರಂತೆ ಶೌರ್ಯದಿಂದ ಬದುಕಿ ತೋರಿಸಿದ್ದಾರೆ ಎಂದು ಪ್ರತಾಪರ ಜೀವನದ ಮೇಲೆ ಹಲವರು ಬೆಳಕನ್ನು ಚೆಲ್ಲಿದರು. ಇದೇ ವೇಳೆ ಸಮಾರಂಭದಲ್ಲಿ ರಾಜಪೂತ್ ಕ್ಷತ್ರಿಯ ಸಮಾಜದ ಉಪಾಧ್ಯಕ್ಷ ಸಂಜಯ್ ಸಿಂಗ್ ಪವಾರ್ ಅವರು ಹಾಜರಿದ್ದರು. ಗೌರವಾಧ್ಯಕ್ಷ ಉದಯ್ ಪ್ರತಾಪ್ ಸಿಂಗ್ ಠಾಕೂರ್ ಇದ್ದರು. ಪ್ರಧಾನ ಕಾರ್ಯದರ್ಶಿ ಮೋತಿಲಾಲ್ ಸಿಂಗ್ ಪವಾರ್ ಅವರಿದ್ದರು. ಕಾರ್ಯದರ್ಶಿ ಮಹೇಶ್ ಸಿಂಗ್ ಠಾಕೂರ್ ಅವರಿದ್ದರು. ಹಿರಿಯ ಸಲಹೆಗಾರರಾದ ಡಾಕ್ಟರ್ ಚುನ್ನುಲಾಲ್ ಠಾಕೂರ್ ಮಹಾರಾಜ್, ಪೃಥ್ವಿ ಸಿಂಗ್ ಠಾಕೂರ್, ಅನಿಲ್ ಶರ್ಮಾ ಹಾಗೂ ಇನ್ನಿತರ ಗಣ್ಯ ವ್ಯಕ್ತಿಗಳು ಹಾಗೂ ರಾಜಪೂತ್ ಸಮಾಜದ ಬಂಧುಗಳು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ಗುರುನಾನಕ ಶಿಕ್ಷಣ ಸಂಸ್ಥೆಯ ಉಪಾಧ್ಯಕ್ಷರಾಗಿರುವಂತಹ ಡಾಕ್ಟರ್ ರೇಷ್ಮಾ ಕೌರ್ ಅವರು ಶಿಕ್ಷಣ ಮತ್ತು ಸಾಮಾಜಿಕ ಕ್ಷೇತ್ರದಲ್ಲಿ ನೀಡಿರುವಂಥ ಅಪಾರ ಕೊಡುಗೆಯನ್ನು ಗಮನಿಸಿ ಮಲೇಷಿಯಾದ ಹಂಗೇರಿಯ ರಾಯಭಾರಿ ಡಾಕ್ಟರ್ ಸ್ಯಾಂಡರ್ ಸಿಪೋಸ್ ಮತ್ತು ತುರ್ಕಮೆನಿಸ್ತಾನ ರಾಯಭಾರಿ ಗೌರವಾನ್ವಿತ ಮೊಹಮ್ಮದ್ ತಾಜ್ ಮಿಶಾಲೋವ್ ಅವರು ಡಾಕ್ಟರ್ ರೇಷ್ಮಾ ಕೌರ್ ಅವರಿಗೆ ಮಲೇಷಿಯಾದ ಕೌಲಾಲಂಪುರದಲ್ಲಿ ಬ್ಲ್ಯಾಕ್ ಸ್ವಾನ್ ಮಹಿಳಾ ಪ್ರಶಸ್ತಿಯನ್ನು ನೀಡಿ ಗೌರವಿಸಿದರು. ಪ್ರಶಸ್ತಿಯನ್ನು ಸ್ವೀಕರಿಸುವ ಮೂಲಕ ಅವರು ಸಂಸ್ಥೆಗಳಿಗೆ ಮತ್ತೊಂದು ಗೌರವವನ್ನು ತಂದುಕೊಟ್ಟಿದ್ದಾರೆ. ಆಯ್ಕೆ ಪ್ರಕ್ರಿಯೆಯನ್ನು ಏಷ್ಯಾವನ್ನ ಸಂಪಾದಕೀಯ ತಂಡ ನಡೆಸಿದ್ದು, ಪ್ರಶಸ್ತಿ ಪ್ರದಾನ ಸಮಾರಂಭವನ್ನು ಗೌರವಾನ್ವಿತ ರಾಜತಾಂತ್ರಿಕ ಪ್ರತಿನಿಧಿಗಳ ಸಮ್ಮುಖದಲ್ಲಿ ನಡೆಸಲಾಯಿತು. ಈ ಸಂದರ್ಭದಲ್ಲಿ ಶ್ರೀ ನಾನಕ್ ಜೀರಾ ಸಾಹೇಬ್ ಫೌಂಡೇಶನ್ ಅಧ್ಯಕ್ಷರಾಗಿರ್ತಕ್ಕಂಥ ಡಾಕ್ಟರ್ ಸರ್ದಾರ್ ಬಲ್ಬೀರ್ ಸಿಂಗ್ ಅವರು ಕೂಡ ಉಪಸ್ಥಿತರಿದ್ದರು. ಭಾರತದ ಅದರಲ್ಲೂ ಕೂಡ ಕರ್ನಾಟಕದ ಬೀದರ್ ಜಿಲ್ಲೆಯ ಒಬ್ಬ ಮಹಿಳೆ, ಸಾಹಸಿ ಮಹಿಳೆ, ಶಿಕ್ಷಣ ಮತ್ತು ಸಾಮಾಜಿಕ ಕ್ಷೇತ್ರದಲ್ಲಿ ಅಪಾರ ಕೊಡುಗೆಯನ್ನು ನೀಡಿದ್ದಕ್ಕಾಗಿ ಮಲೇಷಿಯಾದ ಕೌಲಾಲಂಪುರದಲ್ಲಿ ಏನು ಪ್ರಶಸ್ತಿ ಒದಗಿದೆ ಡಾಕ್ಟರ್ ರೇಷ್ಮಾ ಕೌರ್ ಅವರಿಗೆ, ಹಾಗಾಗಿ ನಿಜಕ್ಕೂ ಕೂಡ ಇದೊಂದು ಹೆಮ್ಮೆಯ ವಿಷಯ ಅನ್ನುವಂತಹ ಒಂದು ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಚರ್ಚೆಗೆ ಗ್ರಾಸವಾಗಿರ್ತಕ್ಕಂಥದ್ದು. ಶೃಂಗಸಭೆಯ ಮುಖ್ಯ ಉದ್ದೇಶ ಗಡಿಯಾಚೆಗಿನ ವ್ಯಾಪಾರವನ್ನು ಬಲಪಡಿಸತಕ್ಕಂಥದ್ದು, ನಾವೀನ್ಯತೆಯನ್ನು ಉತ್ತೇಜಿಸುವಂಥದ್ದು ಹಾಗೂ ಆಗ್ನೇಯ ಏಷ್ಯಾ ಮತ್ತು ಅದರಾಚೆಯ ರಾಷ್ಟ್ರಗಳೊಂದಿಗೆ ಕಾರ್ಯತಂತ್ರದ ಪಾಲುದಾರಿಕೆಯನ್ನು ಮತ್ತಷ್ಟು ಬಲಪಡಿಸುವುದು ಈ ಶೃಂಗಸಭೆಯ ಪ್ರಮುಖ ಉದ್ದೇಶವಾಗಿತ್ತು. 2026ರ ಆವೃತ್ತಿಯ ಭಾಗವಾಗಿ ಏಷ್ಯಾವನ್ನ ವಿಶೇಷ ಬೌದ್ಧಿಕ ಆಸ್ತಿ ಬ್ಲ್ಯಾಕ್ ಸ್ವಾನ್ ಮಹಿಳಾ ಸಬಲೀಕರಣ ಪ್ರಶಸ್ತಿಯನ್ನು ವಿವಿಧ ಕ್ಷೇತ್ರಗಳಲ್ಲಿ ನಾಯಕತ್ವ, ನಾವೀನ್ಯತೆ ಮತ್ತು ಸಾಮಾಜಿಕ ಪರಿವರ್ತನೆಗೆ ಗಮನಾರ್ಹ ಕೊಡುಗೆ ನೀಡಿರುವಂಥ ಮಹಿಳಾ ಸಾಧಕರಿಗೆ ನೀಡಲಾಗಿದೆ ಎಂದು ಗುರುನಾನಕ್ ಪಬ್ಲಿಕ್ ಶಾಲೆ
ಪ್ರಾಂಶುಪಾಲರಾದ ನಳಿನಿ ಡಿಜಿ ಅವರು ಪ್ರಕಟಣೆ ಮೂಲಕ ತಿಳಿಸಿದ್ದಾರೆ. 2026ರ ಒಂದು ಬ್ಲ್ಯಾಕ್ ಸ್ವಾನ್ ಮಹಿಳಾ ಸಬಲೀಕರಣ ಪ್ರಶಸ್ತಿಯನ್ನು ಡಾಕ್ಟರ್ ರೇಷ್ಮಾ ಕೌರ್ ಅವರಿಗೆ ಸಿಕ್ಕಿದ್ದು ನಿಜಕ್ಕೂ ಕೂಡ ಹೆಮ್ಮೆಯ ಸಂಗತಿ ಅನ್ನುವಂಥ ಮಾತನ್ನು ಕೂಡ ಆ ಒಂದು ಕಾಲೇಜಿನ ಹಾಗೂ ಸ್ಕೂಲ್ ಗುರುನಾನಕ್ ಪಬ್ಲಿಕ್ ಶಾಲೆಯ ಸಿಬ್ಬಂದಿಗಳು ತಿಳಿಸಿದ್ದಾರೆ. ಇದುವರೆಗೂ ಸುದ್ದಿ ಕೊಟ್ಟಿರುವ ನಾನು ಮಹರ್ದರ ಕೊಳಗಿ ಮತ್ತೆ ಮುಂದಿನ ವಾರ್ತೆಗಳೊಂದಿಗೆ ಭೇಟಿಯಾಗೋಣ. ವಂದನೆಗಳು.